ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜ ಅಂತ ಹೇಳಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈ ರೀಸ್ಟಾರ್ಟ್ ಅನ್ನೋ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಬರುತ್ತೆ, ಯಾವ ಥರ ಕಂಟೆಂಟ್ ಸಿಗುತ್ತೆ, ಅದನ್ನು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಅಷ್ಟೇ. ನಾನು 2019 ಪಿನಲ್ಲಿರೋ ಏಮ್ಸ್ ಕಾಲೇಜಲ್ಲಿ BCom ಮುಗಿಸಿದೆ. ಆನಂತರ ನಿಸ್ಕೆ ಅನ್ನೋ ಕಂಪ್ನೀಲಿ 4 ಇಯರ್ಸ್ ಕೆಲಸ ಮಾಡಿದೆ. ಕೆಲಸ ಮಾಡೋರ ಜೊತೆಗೆ ನಾನು PGDMM ಕೂಡ ಮುಗಿಸಿದೆ. ಅದಾದಮೇಲೆ ಬೇರೆ ಕೆಲವೊಂದು ಕಾರಣಗಳಿಂದ ಕೆಲಸ ಬಿಡಬೇಕಾಯಿತು. ಬಿಟ್ಟಾದಮೇಲೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗೋಣ, ಇಲ್ಲ ಎಕ್ಸಾಮ್ಸ್ ಬರೋಣ ಅಂತ ಅಂದ್ಕೊತಿದ್ದೆ. ಹಾಗೆ ನೋಡಿದೆ, ಸುಮಾರು KPSC ಇದು ನೋಡಿದೆ, KS ನೋಡಿದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ದು ನೋಡಿದೆ, FD SDA. ಈ ಸ್ಟೇಟ್ ಗೌರ್ಮೆಂಟ್ಸಲ್ಲಿ ಎಷ್ಟೊಂದು ಕೆಲಸಗಳಿತ್ತು, ಎಷ್ಟೊಂದು ಎಕ್ಸಾಮ್ಸ್ ಇತ್ತು. ಆನಂತರ ಸೆಂಟ್ರಲಲ್ಲಿ ನೋಡಿದಾಗ ನನಗೆ ರೈಲ್ವೇಸ್ ಕಾಣಿಸ್ತು, ಆಮೇಲೆ ಬ್ಯಾಂಕಿಂಗ್ ಕಾಣಿಸ್ತು. ಬಟ್ ಎಲ್ಲೋ ಒಂದು ಕಡೆ ಹೀಗೆ ಹುಡುಕ್ತಾ SSC ಅಂತ ಎಲ್ಲೋ ಕಣ್ಣಿಗೆ ಬಿತ್ತು. ಈ SSC ಅಂತ ಏನಂತ ನೋಡೋಕ್ಕೆ ಹೋದಾಗ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು. ಸೊ ಆನಂತರ 2023 SSC ಎಕ್ಸಾಮ್ ನಡೀತು. ಆ ಇಯರ್ ನಾನು ಎಕ್ಸಾಮ್ ಕಟ್ಟಿದ್ದೆ. ಸುಮ್ಮನೆ ಬರೆದಿದ್ದೆ, ನಾನೇನು ಅದಕ್ಕೇನು ಪ್ರಿಪೇರ್ ಏನು ಆಗಿರಲಿಲ್ಲ. ಸುಮ್ಮನೆ ಓದೆ, ಜಸ್ಟ್ ಎಕ್ಸಾಮ್ ಫೀಲ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಓದೆ, ಎಕ್ಸಾಮ್ ಬರೆದೆ. ರಿಸಲ್ಟ್ ಬಂತು. ಟೈರ್ 1ಅಲ್ಲಿ 200ಗೆ 50 ಮಾರ್ಕ್ಸ್ ಏನೋ ಬಂತು. ಆಮೇಲೆ ಅಂದ್ಕೊಂಡೆ, ಓದಿದ್ರೆ ನಾವು ಪಾಸ್ ಆಗ್ಬೋದು, ಅಷ್ಟೊಂದು ಕಷ್ಟನೂ ಏನಿಲ್ಲ, ಬಟ್ ಒಂದು ಸ್ವಲ್ಪ ಕ್ಲೀನಾಗಿ ಓದ್ಕೊಬೇಕು ಅಂತ ಅನ್ನಿಸ್ತು. ಆನಂತರ ಮನೇಲಿ ಕೂತ್ಕೊಂಡು ಓದೋದು ಸ್ಟಾರ್ಟ್ ಮಾಡಿದೆ. SSCಲಿ ಎಷ್ಟೊಂದು ಮೆಟೀರಿಯಲ್ಸ್ ತಗೊಂಡೆ, ಎಷ್ಟೊಂದು ಟೆಕ್ಸ್ಟ್ ಬುಕ್ಸ್ ಪರ್ಚೇಸ್ ಮಾಡಿದೆ, ಎಷ್ಟೊಂದು ವೀಡಿಯೋಸ್ ಕೂಡ ನೋಡಿದೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ, SSC ಅಂತ ವೀಡಿಯೋ, SSC ಬಗ್ಗೆ, SSC CGL, SSCಲಿ ಎಷ್ಟೊಂದು ಹಲವಾರು ಇರುತ್ತೆ. SSC CHSL ಅಂತ ಇರುತ್ತೆ, GD ಅಂತ ಇರುತ್ತೆ, MTS ಅಂತ ಇರುತ್ತೆ, CGL ಅಂತ ಇರುತ್ತೆ, CPO ಅಂತ ಇರುತ್ತೆ, ಎಷ್ಟೊಂದು ಇರುತ್ತೆ. ನಾನು ಪರ್ಟಿಕ್ಯುಲರಾಗಿ CGLಗೆ ಪ್ರಿಪೇರ್ ಆಗ್ತಿದ್ದೆ. ಆನಂತರ ವೀಡಿಯೋಸ್ ನೋಡಿದಾಗ ಬರೀ ಇಂಗ್ಲೀಷಲ್ಲೇ ಬರೋವು. ಸುಮ್ಮನೆ ಯೂಟ್ಯೂಬ್ ಔಟ್ SSC CGL ಅಂತ ಹೊಡೆದ್ರೆ ಒಂದು 100 ಹಿಂದಿ ವೀಡಿಯೋಸ್ ಬರುತ್ತೆ. ಕನ್ನಡದಲ್ಲಿ ಒಂದೋ ಎರಡೋ ಬರುತ್ತೆ. ಅನ್ಅಕಾಡೆಮಿ ಅವ್ರದ್ದು, ಇವ್ರದ್ದು ಬರುತ್ತೆ. ಅದನ್ನು ಬಿಟ್ಟರೆ ಇನ್ಯಾರೂ ಅದ್ರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಆಗಲಿ, ಅದ್ರ ಬಗ್ಗೆ ಅದ್ರ ಕಂಟೆಂಟ್ಸ್ ಹೇಳೋ ಪ್ರಯತ್ನ ಜಾಸ್ತಿ ಯಾರೂ ಮಾಡಿಲ್ಲ. ಸೊ ನಮ್ಮ ಚಾನಲಲ್ಲಿ SSCಗೆ ಪರ್ಟಿಕ್ಯುಲರಾಗಿ SSCಗೆ ಪ್ರಿಪೇರ್ ಆಗೋರಿಗೆ ನಾನು ಇಲ್ಲಿವರೆಗೂ ಕಲ್ತಿರೋದು ಅದೇ ನಾನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ ಅಂತ ಅಂದ್ಕೊಂಬೇಡಿ. ನನಗೆ ಗೊತ್ತಿರೋನು ನಿಮಗೆ ತಿಳ್ಸ್ಕೊಂಡು ಕೊಡ್ತಾಯಿದ್ದೀನಿ. ನಾನು ಹೇಳ್ಕೊಂಡು ಕೊಡ್ತೀನಿ ಅಂತ ಅನ್ನೋಕ್ಕೆ ನಂಗೆ ಇನ್ನೂ ಅರ್ಹತೆ ಇಲ್ಲ. ಮೇ ಬಿ ಎಕ್ಸಾಮ್ ಪಾಸ್ ಆದರೆ ನೆಕ್ಸ್ಟ್ ಇಯರ್ ಹೇಳ್ಬೋದೇನೋ. ಬಟ್ ನಾನು ನನಗೆ ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನನಗೂ ಚೆನ್ನಾಗಿ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ, ಇಲ್ಲ ನನಗೂ ಚೆನ್ನಾಗಿ ನೀವು ಬೇಗ ಸಾಲ್ವ್ ಮಾಡೋದು ಏನಾದ್ರು ಟ್ರಿಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ಈ ಚಾನಲ್ ಎಲ್ಲರಿಗೂ ಒಂದು ಮಾಧ್ಯಮ ಥರ ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ. ಯಾವುದೇ ರೀತಿ ಕೋಚಿಂಗ್ ಕ್ಲಾಸಸ್ಗೆ ಹೋಗ್ತಿಲ್ಲ, ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೀನಿ. ಹಾಗೆ ಹಳ್ಳಿಯಲ್ಲಿರೋರಾಗಲಿ, ಇಲ್ಲ ಬೇರೆ ಊರುಗಳಲ್ಲಿರೋರಾಗಲಿ, ಇಲ್ಲಿವರೆಗೂ ಬೆಂಗಳೂರಾಗಲಿ, ಹೈದ್ರಾಬಾದ್ ಆ ಥರ ಡೆಲ್ಲಿಗೆಲ್ಲ ಹೋಗಿ ಕೋಚಿಂಗ್ ಪಡೆಯೋಕ್ಕೆ ತುಂಬ ಕಷ್ಟ. ಸೊ ಅಂಥವ್ರಿಗೆ ಈ ಚಾನಲ್ ಒಂದು ಉಪಯೋಗ ಆಗಬೇಕು ಅಂತ ಹೇಳಿ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಈ ಚಾನಲಲ್ಲಿ ನಿಮಗೆ ಕಂಟೆಂಟು ಕ್ಲೀನಾಗಿ ಅರ್ಥ ಆಗಂಗೆ ಒಂದೊಂದು ವೀಡಿಯೋಗೂ ಒಂದೊಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ಗೆ ಏನು ಟಾಪಿಕ್ ಅಂತಲೇ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಕೂಡ ಹಾಕ್ತೀನಿ. ಸೊ ಯಾವ ವೀಡಿಯೋ, ಯಾವ ಟಾಪಿಕ್ಕು, ಯಾವ ನಂಬರ್ ವೈಸ್ ಕ್ಲೀನಾಗಿ ಆರ್ಗನೈಸ್ ಆಗಿ ಕ್ಲೀನಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ, ಕನ್ಫ್ಯೂಸ್ ಇಲ್ದಂಗೆ ವೀಡಿಯೋಸ್ನ ಅರ್ಥ ಮಾಡ್ಕೊಬೋದು. ನಾನು ಶೇರ್ ಮಾಡ್ಕೊತಿರೋ ಸಬ್ಜೆಕ್ಟ್ ಆಗಲಿ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ, ನಿಮಗೆ ಟೆಕ್ಸ್ಟ್ ಬುಕ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನಿಮಗೆ ಮಾಕ್ ಟೆಸ್ಟ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅಲ್ಲಿ ಮಾಕ್ ಟೆಸ್ಟ್ ಪರ್ಚೇಸ್ ಮಾಡಿದ್ರೆ ನಿಮ್ಗೊಂದು 500 ರೂಪಾಯಿ 600 ರೂಪಾಯಿ ಏನೋ ಆಗುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಮಾಕ್ ಟೆಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಎಕ್ಸಾಮ್ಸಲ್ಲಿ ಹೆಂಗಿರುತ್ತೋ ಸೇಮ್ ಅದೇ ಥರ ಪ್ಯಾಟ್ರನಲ್ಲಿ ಅಷ್ಟೇ ಟೈಮೆಲ್ಲ ಕೊಟ್ಟು ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡಬೇಕಾದ್ರೆ ಮಾಕ್ ಟೆಸ್ಟಲ್ಲಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದರೆ ನಿಮಗೆ ಮಾಕ್ ಟೆಸ್ಟ್ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಅರ್ಥ. ನಿಮಗೆ ಮಾಕ್ ಟೆಸ್ಟ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ನನ್ನ ವೀಡಿಯೋಸ್ ನೋಡೋದು ಬಿಟ್ಬಿಡಿ. ನಾನು ಹೇಳ್ತಾಯಿದ್ದು ನಾನು ಅಲ್ಲಿಗೆ ಅವತ್ತಿಗೆ ಬಿಟ್ಬಿಡಿ. ಬಟ್ ಮ್ಯಾಥ್ಸ್ ಮಾತ್ರ ಮಾಡಬೇಕಾದ್ರೆ ಒಂದು 2-3 ಟೈಮ್ಸ್ ನೀವು ನೋಡಿ ವೀಡಿಯೋಸ್ನ, ನಂತರ ಮಾಕ್ ಟೆಸ್ಟ್ಗೆ ಹೋಗಿ. ಮಿಕ್ಕಿದೆಲ್ಲ ಒಂದು ವೀಡಿಯೋ ನೋಡಿ, 2 ವೀಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಸೆಷನ್ಸ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ಮ್ಯಾಥ್ಸ್ ಮಾತ್ರ ಒಂದು 2-3 ಟೈಮ್ಸ್ ನೋಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾಕ್ ಟೆಸ್ಟ್ ತಗೊಳ್ಳಿ, ಅದಕ್ಕಿಂತ ಮುಂಚೆ ಮಾಕ್ ಟೆಸ್ಟ್ ತೊಗೊಬೇಡಿ. ಆ್ಯಂಡ್ ಈಗ ಪ್ರಿಪೇರ್ ಆಗ್ತಾ ನೋಡಬೇಕಾದ್ರೆ ಈ SSC ಅನ್ನೋದು ಎಕ್ಸಾಮು ಪ್ರತಿ ಇಯರ್ ಕಂಡಕ್ಟ್ ಆಗುತ್ತೆ.
ಸೆಂಟ್ರಲ್ ಗೌರ್ಮೆಂಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಆನ್ಲೈನಲ್ಲೇ ಎಲ್ಲ ಇರುತ್ತೆ, ಯಾವುದೇ ಆಫ್ಲೈನ್ ಎಕ್ಸಾಮ್ಸು ಇರೋಲ್ಲ. ಒಂದು ಟೆಸ್ಟ್ ಎಕ್ಸಾಮ್ ಸೆಂಟರ್ ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡಿ ಬರಬೇಕಾಗುತ್ತೆ. ಬಟ್ ನಾನು ಹಿಂಗೆ ನೋಡ್ತಾ ವೀಡಿಯೋಸ್ ಆಗಲಿ ನೋಡಬೇಕಾದ್ರೆ ಹಿಂದಿಯವರು, ನಾರ್ತವರು ಆಲ್ಮೋಸ್ಟ್ ಈಗ ಪ್ರತಿ ಇಯರು 30 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ SSC CGLಗೆ. 10,000-15,000 ಪೋಸ್ಟ್ಗಳಿರುತ್ತೆ. ಅದರಲ್ಲಿ ಎಕ್ಸಾಮ್ ಅಟೆಂಡ್ ಮಾಡೋರು ಒಂದು 15-16 ಲಕ್ಷ, ಅರ್ಧಕ್ಕರ್ಧ ಅಂದ್ಕೊಳ್ಳಿ. ಬಟ್ 15-16 ಲಕ್ಷದಲ್ಲಿ 12 ಲಕ್ಷ ಜನ ಬರೀ ನಾರ್ತವರೇ ಇರ್ತಾರೆ. ಹೌದು, ಅವರೇ ಜಾಸ್ತಿ ಇರ್ತಾರೆ, ನಾವು ತುಂಬ ಕಮ್ಮಿ. ಯಾಕಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಪೋಸ್ಟ್ಗಳಿರಲ್ಲ ಅಂದರೆ ಬೆಂಗಳೂರಲ್ಲಿ ಪೋಸ್ಟ್ ಇರ್ತವೆ, ನಮ್ಮ ಸೌತ್ ಪೋಸ್ಟ್ಗಳು ಇರ್ತವೆ, ಸಿ ಪೋರ್ಟ್ಸಲ್ಲಿ ಇರ್ತವೆ, ಎಕ್ಸೈಸ್ ಇರುತ್ತೆ, ಇನ್ಸ್ಪೆಕ್ಟರ್, ಎಷ್ಟೊಂದು ಹಲವಾರು ಸುಮಾರು ಇದೆ. ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ನಮ್ಮ ಪೋಸ್ಟ್ಗಳಿಗೂ ಅವರೇ ಎಕ್ಸಾಮ್ ಬರೀತಿದ್ದಾರೆ, ಅವ್ರಿಗೆ ಕೆಲಸ ಸಿಗುತ್ತೆ, ಅವರೇ ಬಂದು ಆ ಕೆಲಸದಲ್ಲಿ ಸೇರ್ಕೊತಿದ್ದಾರೆ. ಬಟ್ ನಾವಿನ್ನೆಂತಕ್ಕೆ ನಮ್ಮ ಇರೋ ಪೋಸ್ಟ್ಗಳು ನಾವು ಯೂಸ್ ಮಾಡ್ಕೊತಿಲ್ಲ ಅಂತ ಅಂದರೆ ಇನ್ನದು ಒಂಥರ ವೇಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿರೋರಾಗಲಿ, ಆಂಧ್ರದಲ್ಲಿರೋರಾಗಲಿ, ಸೌತಲ್ಲಿರೋರು ದಯವಿಟ್ಟು ನೋಡಿ, SSC ಬಗ್ಗೆ ತಿಳ್ಕೊಳ್ಳಿ, ಇನ್ನೂ ಅದರಲ್ಲಿ ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ. ಒಳ್ಳೊಳ್ಳೆ ಪೋಸ್ಟ್ ಇದೆ ಮಾತ್ರ, ಸಖತ್ತಾಗಿರೋ ಪೋಸ್ಟ್ಗಳಿದ್ದಾವೆ. ನೀವು ಒಂದು CBI ಪೋಸ್ಟ್ ಕೂಡ ಇದ್ರಲ್ಲಿ ಸಿಗುತ್ತೆ ನಿಮಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, CBI ಗ್ರೂಪ್ ಬಿ ಪೋಸ್ಟಲ್ಲಿ ಇದ್ರಲ್ಲಿ ಸಿಗುತ್ತೆ. ಸೊ ಇನ್ಮೇಲಿಂದ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಾಗಲಾಗಲಿ ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನನಗೆ, ಬಟ್ ಶೇರ್ ಮಾಡಿ. ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಒಂದು 3 ಮಂತ್ಸ್, ಒಂದು 90 ಡೇಸ್ ಇಲ್ಲ 120 ಡೇಸ್ದು ಡೈಲಿ ವೀಡಿಯೋಸ್ ಬಿಡ್ತೀನಿ. ಎಲ್ಲ ಸಬ್ಜೆಕ್ಟು, ಒಂದು 4 ಸಬ್ಜೆಕ್ಟ್ ಇರುತ್ತೆ ಇದರಲ್ಲಿ, ಮ್ಯಾಥ್ಸು, ರೀಸನಿಂಗು, ಇಂಗ್ಲೀಷು, GK. ಸೊ 3 ಸಬ್ಜೆಕ್ಟ್ದು ನಾನು ವೀಡಿಯೋಸ್ ಬಿಡ್ತಾ ಇರ್ತೀನಿ. ನೀವು ಡೈಲಿ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಒಂದು 120 ಡೇಸಲ್ಲಿ ನೀವು ಕ್ಲೀನಾಗಿ ಕಲ್ತ್ಕೊಬೋದು. ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಸಾಕು. ಯಾಕಂದರೆ ಎಕ್ಸಾಮು ಈ ಇಯರು ಮತ್ತು ಸೆಪ್ಟೆಂಬರಲ್ಲಿ ಬರ್ತಿದೆ. ಸೊ ಅಷ್ಟರಲ್ಲಿ ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರ ಇದು ಒಳ್ಳೆ ಟೈಮ್ ಪ್ರಿಪೇರ್ ಆಗೋಕ್ಕೆ. ಯಾರ್ಯಾರು ಕೋಚಿಂಗ್ ಹೋಗೋಕ್ಕಾಗಲ್ವೋ ಅಂಥವ್ರಿಗೆಲ್ಲ ಇದನ್ನು ಶೇರ್ ಮಾಡಿ. ಇಲ್ಲ ಜಸ್ಟು ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಳ್ಳೋವಾಗೆ ಇದನ್ನು ಶೇರ್ ಮಾಡಿ ಅವ್ರು ನೋಡಲಿ. ಸೊ ಅವ್ರಿಗೆ ಗೊತ್ತಾಗುತ್ತೆ SSC ಅಂದರೆ ಏನು, SSC CGL ಅಂದರೆ ಏನು, ಎಕ್ಸಾಮ್ ಹಿಂಗಿರುತ್ತೆ, ಪ್ಯಾಟರ್ನ್ ಹಿಂಗಿರುತ್ತೆ, ಅವೆಲ್ಲನೂ ಗೊತ್ತಾಗುತ್ತೆ. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಬಿಡಿ. ನನಗೆ ಗೊತ್ತಿರೋದನ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ನನಗೆ ಕಲಿಯೋದಕ್ಕಿಂತ ಇನ್ನೂ ಹೇಳ್ಕೊಂಡು ಕೊಡೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಹೇಳ್ಕೊಂಡು ಕೊಟ್ಟರೆ ಇನ್ನೂ ಚೆನ್ನಾಗಿ ಹೇಳ್ಕೊಂಡು ಕೊಡ್ತೀನಿ ಅಂತ ನಮ್ಮ ನಂಬಿಕೆ. ಯಾಕಂದರೆ ನನಗೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ನನಗೆ ಗೊತ್ತಿರೋದನ್ನ ನಾನು ಚೆನ್ನಾಗಿ ಹೇಳ್ಕೊಂಡು ಕೊಡ್ತಿದ್ದೆ. ನಮ್ಮ ಫ್ರೆಂಡ್ಸ್ಗಾಗಲಿ ಬೇರೆ ಯಾರು ಕೇಳಿದ್ರು ಹೇಳ್ಕೊಂಡು ಕೊಡ್ತಿದ್ದೆ. ನನಗೆ ಗೊತ್ತಿಲ್ಲದಾರೋ ಸುಮ್ಮನೆ ಇರ್ತಿದ್ದೆ. ಸೊ ಇವಾಗ ನಾನು ಕಲ್ತಿರೋದೆಲ್ಲ ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ. ನಿಮ್ಗೆ ಯೂಸ್ ಆದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಬರೀರಿ ಅಷ್ಟೇ. ಅದಕ್ಕೋಸ್ಕರ ಇದೊಂದು ಚಾನಲ್ ಮಾಡಬೇಕಾಯಿತು ಕನ್ನಡದವ್ರಿಗೆ. ಮೇಯ್ನಾಗಿ ಕನ್ನಡದಲ್ಲಿ ಕ್ಲೀನಾಗಿ, ಕನ್ನಡದಲ್ಲಿ ಅಂದರೆ ಮತ್ತೆ ಪ್ರತಿಯೊಂದು ವರ್ಡು ಕನ್ನಡದಲ್ಲೇ ಬರುತ್ತೆ ಅಂತ ಅಂದ್ಕೊಬೇಡಿ. ಇದರಲ್ಲಿ ಇಂಗ್ಲೀಷ್ ಕೂಡ ಇರುತ್ತೆ. ಸೊ ಅಲ್ಲಲ್ಲಿ ಇಂಗ್ಲೀಷ್ ವರ್ಡ್ಸ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮದು ಬೆಂಗಳೂರು, ಸೊ ಬೆಂಗಳೂರು ಕನ್ನಡನೇ ಇರುತ್ತೆ. ಈ ಚಾನಲ್ಗೆ ರೀಸ್ಟಾರ್ಟ್ ಅಂತಲೇ ಯಾಕೆ ಹೆಸರಿಟ್ಟೆ ಅಂದರೆ 12th ಫಿಲಮ್ ನೋಡಿ ಹೆಸರಿಟ್ಟಿರ್ತೀನಿ ಅಂತ ನೀವು ಅಂದ್ಕೊಬೋದು. ಬಟ್ ಆದರೆ ಅದಕ್ಕಿಂತ ಮುಂಚೆನೇ ನಾನು ಕೆಲಸ ಬಿಟ್ಟಾದಮೇಲೆ ನನ್ನ ಫೇಸ್ಬುಕ್ ಪೋಸ್ಟಲ್ಲಿ ಸುಮ್ಮನೆ ಮತ್ತೆ ಹೊಸ್ದಾಗಿ ರೀಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಲೈಫ್ನ ಜುಲೈ 17, 2023 ನಾನು ರಿಜಿಸ್ಟರ್ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ನಂಗೆ ಅವಾಗ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಇದಕ್ಕೆ ಅಂತ ಒಂದು ಚಾನಲ್ ಮಾಡ್ತೀನಿ ಅಂತ. ಬಟ್ ಆ ನಂತರ ಇವಾಗ ಮಾಡಬೇಕನ್ನಿಸ್ತು. ಸೊ ಯಾವ ಹೆಸರಿಡೋಣ ಅಂತ ಅಂದ್ಕೊಂಡಾಗ ನಾನು ರಿಜಿಸ್ಟರ್ ಅಂತ ನಾನು FBಲಿ ಹಾಕ್ಕೊಂಡಿದ್ನೇ ಇಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ 12th ಫಿಲಮ್ ಬೇರೆ ಬಂತು. ಸೊ ಅವೆರಡು ಸಿಂಕ್ ಆಯಿತು. ನಮ್ಮ ಫ್ರೆಂಡ್ಸ್ ಇವಾಗಲೂ ಸ್ವಲ್ಪ ಜನ 12th ಫೇಲ್ ಫಿಲಮ್ ನೋಡಿನೇ ಈ ಹೆಸರಿಟ್ಟಿದ್ದೀನಿ ಅಂತ ಅಂದ್ಕೊತಾ ಇದ್ದಾರೆ. ಬಟ್ ಆ ಥರ ಏನಿಲ್ಲ. ಬಟ್ ಏನೋ ಅದು ಬಂದಿದೆ, ಎಲ್ಲ ಸಿಂಕ್ ಆಗಿದೆ ಅಷ್ಟೇ. ಅದು ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳೋದು ಅಷ್ಟೇ. ಸೊ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟು ಬರೋ ವೀಡಿಯೋದಲ್ಲಿ ಅದ್ರ ಪ್ಯಾಟರ್ನ್ ಏನು, ಎಕ್ಸಾಮ್ ಏನು, ಟೈಮ್ ಟೇಬಲ್ ಯಾವ ಥರ ಸೆಟ್ ಮಾಡ್ಕೊಬೇಕು, ಇವೆಲ್ಲ ನೋಡೋಣ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನನ್ನ ಹೆಸರು ತೇಜ.